ಶಿವ ಪುರಾಣದ ಪ್ರಕಾರ ಶಿವ ಮತ್ತು ಇಂದ್ರನ ನಡುವೆ ಒಂದು ಘೋರ ಯುದ್ಧ ಆಗುತ್ತೆ. ಶಿವ ತನ್ನ ಉಗ್ರ ರೂಪವನ್ನು ತಾಳಿದಾಗ ಇಂದ್ರ ಭಯದಿಂದ ಕ್ಷಮೆ ಕೋರ್ತಾನೆ. ಶಿವ ತನ್ನ ಕೋಪವನ್ನು ಶಮನಗೊಳಿಸಲು ಆ ಕೋಪವನ್ನು ಸಮುದ್ರದೊಳಗೆ ಹಾಕ್ತಾನೆ. ಈ ಕೋಪ ಘನೀಕರಣಗೊಂಡು ಒಂದು ಮಗು ಆಗುತ್ತೆ. ಆ ಮಗುವೇ ಜಲಾಂಧರ. ಈ ಜಲಾಂಧರನಿಗೂ ಆ ಜಲಾಂಧರನಿಗೂ ಯಾವುದೇ ಸಂಬಂಧ ಇಲ್ಲ. ಸೊ ಡೈರೆಕ್ಟ್ ಆಗಿ ಕತೆಗೆ ಬರೋಣ. ಸೊ ಏನು ಸಂಬಂಧ ಅಂತ ಆಮೇಲೆ ಹೇಳ್ತೀನಿ ನಾನು. ಓಕೆ. ಮಧುವತಿ ಎನ್ನುವ ಒಂದು ಕಾವೇರಿ ತೀರದ ಹಳ್ಳಿ. ಈ ಕಾವೇರಿ ತೀರದ ಸೊಬಗನ್ನು ನೋಡಲು ಅಕ್ಕಪಕ್ಕದ ಊರಿನಿಂದ ಪ್ರವಾಸಿಗರು ಅಂದ್ರೆ ಒಂದಿಷ್ಟು ಜನ ಬರ್ತಾ ಇರ್ತಾರೆ. ಹೀಗೆ ಬಂದಂತಹ ಜನಗಳಲ್ಲಿ ಕೆಲವರು ಕಾಲ್ಜಾರ್ ಬಿಟ್ಟು ಸಾಯ್ತಾರೆ, ಇನ್ನ ಕೆಲವರು ಸುಸೈಡ್ ಮಾಡಿಕೊಂಡು ಸಾಯ್ತಾರೆ. ಹೀಗೆ ಸತ್ತಂತಹ ಶವಗಳನ್ನ ಹುಡುಕಲು ಆ ಊರಿನಲ್ಲಿ 2 ಗ್ಯಾಂಗ್ ಇರುತ್ತೆ. ಈ 2 ಗ್ಯಾಂಗ್ಗಳನ್ನ ಕಾನ್ಸ್ಟೇಬಲ್ ಕಾಣೆಯಾದ ಶವಗಳನ್ನ ಹುಡ್ಕೋದಕ್ಕೆ ಯೂಸ್ ಮಾಡ್ಕೊಂತಾನೆ. ಹೀಗೆ ಶವಗಳನ್ನ ಎತ್ತೋದ್ರಿಂದ ಬಂದಂತಹ ದುಡ್ಡನ್ನ ಕಾನ್ಸ್ಟೇಬಲ್ ತನ್ನ ಮತ್ತು ಗ್ಯಾಂಗ್ ನಡುವೆ 50-50% ಶೇರ್ ಮಾಡ್ಕೊಂತ ಇರ್ತಾನೆ. ಇಲ್ಲಿ ಶವಗಳನ್ನ ಎತ್ತೋದಕ್ಕೆ 2 ಗ್ಯಾಂಗ್ಗಳ ನಡುವೆ ಗ್ಯಾಂಗ್ ವಾರ್ ಆಗುತ್ತೆ. ಅದು ಯಾವ ತರ? 2 ಗ್ಯಾಂಗ್ಸ್ಟರ್ಗಳ ನಡುವೆ ಆಗೋ ತರ. ಇಲ್ಲಿ ಆಗ್ತಿರುವಂತಹ ನಿಗೂಢ ಸಾವುಗಳ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಲು ಒಬ್ಬ ಸಸ್ಪೆಂಡ್ ಆಗಿರುವ ಪೊಲೀಸ್ ಆಫೀಸರ್ ಹಳ್ಳಿಗೆ ಬರ್ತಾನೆ. ಅದಕ್ಕೊಂದು ಮೋಟಿವ್ ಇರುತ್ತೆ, ಅವ್ನು ಬರೋದಕ್ಕೆ ಕಾರಣ ಇರುತ್ತೆ. ಅಲ್ಲಿ ಒಂದಿಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಒಂದಿಗೆ ಅಲ್ಲಿ ಏನಕ್ಕೆ ನಿಗೂಢ ಸಾವುಗಳಾಗ್ತಿರತ್ತೆ ಅಂತ ಮುಂದೆ ಗೊತ್ತಾಗತ್ತೆ. ಇದು ಮುಂದಿನ ಕತೆ. ಯಾವುದೇ ಊರಿನಲ್ಲಿ ಆ ಊರಿನ ಜನಕ್ಕೆ ನದಿಯ ಅಥವಾ ಕೆರೆಯ ಆಳ ಅಗಲ ಎಲ್ಲಿ ಬಿದ್ದರೆ ಏನಾಗುತ್ತೆ ಅಂತ ಗೊತ್ತಿರುತ್ತೆ. ಆದ್ರೆ ಡೈರೆಕ್ಟರ್ ಪ್ರಕಾರ ಇಲ್ಲಿ ಊರಿನ ಜನಗಳು ಡೆಫ್ ಅಂಡ್ ಡಂಬ್ ಆಗಿರ್ತಾರೆ. ಕೇವಲ ಆ ಗ್ಯಾಂಗ್ಗಳಿಗಷ್ಟೇ ಆ ನದಿಯ ಆಳ ಅಗಲ ಉದ್ದ ಗೊತ್ತಿರುತ್ತೆ ಅಂತ ಪೋರ್ಟ್ರೇ ಮಾಡಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ನದಿಯಲ್ಲಿ ಅಥವಾ ಕೆರೆಯಲ್ಲಿ ಅಸಹಜವಾಗಿ ಅಥವಾ ಸಹಜವಾಗಿ ಸತ್ತರೆ ಸ್ಥಳ ಮಹಾಜರು ಮಾಡಲು ಬಂದಾಗ ಅಲ್ಲಿ ಯಾರೋ ಒಬ್ಬ ಕಾನ್ಸ್ಟೇಬಲ್ ಬಂದು ಹೆಣ ಎತ್ಸಲ್ಲ. ಆ ಏರಿಯಾದ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ASI ಅಂಡ್ ಕಾನ್ಸ್ಟೇಬಲ್ ಇರಲೇಬೇಕಾಗಿರುತ್ತೆ. ಇನ್ನು ಮಹಾಜರು ಆದಂತಹ ಮೃತ ವ್ಯಕ್ತಿಯ ಮೇಲೆ ಇದ್ದಂತಹ ಒಡವೆ ಇದ್ರೆ ಅದು ಕೂಡ ಮಹಾಜರು ಆಗಿರುತ್ತೆ. ಅದನ್ನ ಸಂಬಂಧಿಕರು ಹೇಳಿರ್ತಾರೆ. ಆದ್ರೆ ಇಲ್ಲಿ ಡೈರೆಕ್ಟ್ರು ಎಲ್ಲ ತನ್ನ ಮೂಗಿನೇರಕ್ಕೆ ಬರ್ಕೊಂಡಿರೋ ರೀತಿ ಕಾಣಿಸುತ್ತೆ. ಇಲ್ಲಿ ಯಾವ್ದೊಬ್ಬ ಕಾನ್ಸ್ಟೇಬಲ್ ಬರ್ತಾನಂತೆ, ಎತ್ತರ ಹೆಣ ಎತ್ತರ ಅಂತ ಹೇಳಿ ಕಾನ್ಸ್ಟೇಬಲ್ ಮಹಾಜರು ಮಾಡ್ಕೊಂಡು ಅವನ ಪಾಡಿಗೆ ದುಡ್ಡು ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಇದು ತುಂಬಾ ಸಿಲ್ಲಿ ಅನ್ನಿಸ್ತು ನನಗೆ. ಇನ್ನು ಚಿತ್ರದ ಫಸ್ಟ್ ಹಾಫ್ ಪೂರ್ತಿ ಹೆಣ ಎತ್ತೋದೇ ಕೆಲಸ. ಬರ್ತಾನೆ, ಜಾರ್ ಬೀಳ್ತಾನೆ, ಅಥವಾ ಸುಸೈಡ್ ಮಾಡ್ಕೊಂತಾರೆ, ಸಾಯ್ತಾರೆ. ಬರ್ತಾನೆ, ಜಾರ್ ಬೀಳ್ತಾನೆ, ಸುಸೈಡ್ ಮಾಡ್ಕೊಂತಾರೆ, ಸಾಯ್ತಾರೆ. ಅದ್ರ ಮಧ್ಯೆ ಒಂದಿಷ್ಟು ಲವ್ ಸ್ಟೋರಿ. ಫಸ್ಟ್ ಹಾಫ್ ಪೂರ್ತಿ ಇದೇ ಇದೆ. ಇನ್ನು ಮಧ್ಯೆ ಒಂದಿಷ್ಟು ರೊಮ್ಯಾನ್ಸ್, ಹಾಸ್ಯ ಕೂಡ ಇದ್ರು ಯಾವುದು ಅಷ್ಟೊಂದು ಕನೆಕ್ಟ್ ಆಗಲ್ಲ. ಒಂಥರ ಸಿಲ್ಲಿ ಅಂತ ಅನ್ಸುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಇಂಟ್ರೊಡಕ್ಷನ್ ಸೀನ್ ಇದೆ, ಅಲ್ಲೊಂದಿಷ್ಟು ಒಂದು ಫನ್ ಇದೆ. ಅಂದ್ರೆ ಒಂದಿಷ್ಟು ಚಿಕ್ಕ ಡೈಲಾಗ್ಗಳು ಬರುತ್ತೆ ಮಧ್ಯೆ. ಅದು ಪಂಚಿಂಗ್ ಇದಾವೆ. ಫನ್ ಆಗಿರ್ಬೋದು ಅಥವಾ ಸೀರಿಯಸ್ ಪಂಚಿಂಗ್ ಡೈಲಾಗ್ಗಳಾಗಿರ್ಬೋದು. ಒಂದಿಷ್ಟು ಕಡೆ ಚೆನ್ನಾಗಿದಾವೆ, ಇಲ್ಲ ಅಂತಲ್ಲ. ತುಂಬಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಬ್ಬ ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಟ್ ಮಾಡಬೇಕು ಅಂದ್ರೆ ಅವನ್ನ ಸಸ್ಪೆಂಡ್ ಮಾಡಿಸ್ಬೇಕು. ಒಂದಿಷ್ಟು ತೊಂದರೆ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು. ಇದನ್ನ ಹೊರತು ಬೇರೆ ಮಾಡಕ್ ಬರಲ್ವಾ ಅಥವಾ ಮಾಡಕ್ ಆಗಲ್ವಾ? ಇನ್ನು ಚಿತ್ರದಲ್ಲಿ ಪೊಲೀಸ್ ಆಫೀಸರ್ ಒಂದು ಎನ್ಕೌಂಟರ್ ಮಾಡ್ತಾನೆ. ಅದು ಪೊಲೀಸ್ ಆಫೀಸರ್ನ ಸಸ್ಪೆಂಡ್ ಮಾಡಿಸೋ ಸಲುವಾಗಿನೇ ಇಟ್ಟಿರೋ ತರ ಸೀನ್ ಇದೆ. ಅದು ಅಲ್ಲಿ ಒಂದಿಷ್ಟು ಸ್ಟ್ರಾಂಗ್ ರೀಸನ್ಸ್ ಕೊಟ್ಟಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಇನ್ನು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ತುಂಬಾ ಬಾಲಿಶವಾಗಿದೆ. ಒಂದಕ್ಕೊಂದು ಲಿಂಕ್ ಕನೆಕ್ಟ್ ಆದ್ರೂ ಆ ಪ್ರೊಸೆಸ್ ಸಿಲ್ಲಿ ಆಗಿದೆ. ಯಾರೋ ಆಡೋ ಹುಡುಗರು ಆಗಾಗಿರ್ಬೋದು ಹೀಗಾಗಿರ್ಬೋದು ಅಂತ ಊಹೆ ಮಾಡ್ಕೊಂಡೋ ರೀತಿ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇದೆ. ಇನ್ನು ಚಿತ್ರದ ಒನ್ ಆಫ್ ದಿ ಹೀರೋ ಡಿಸ್ಕೋ ಕ್ಯಾರೆಕ್ಟರೇಷನ್ ತುಂಬಾ ಚೆನ್ನಾಗಿದೆ. ಬಟ್ ಪ್ರೆಸೆಂಟೇಷನ್ ಅಲ್ಲಿ ಸ್ವಲ್ಪ ಸೋತಿದ್ದಾರೆ. ಅಲ್ಲಿ ಒಂದಿಷ್ಟು ಕಡೆ ವರ್ಸಟೈಲ್ ಆಗಿ ಆಕ್ಟ್ ಮಾಡಿದ್ದಾರೆ, ಅದು ಇಷ್ಟ ಆಯ್ತು. ಆದ್ರೆ ಕಾಮಿಡಿ ಸೀಕ್ವೆನ್ಸ್ ಸ್ವಲ್ಪ ಓವರ್ ಆಯ್ತು ಅಂತ ಅನಿಸ್ತು. ಇನ್ನು ಅಧ್ಯಕ್ಷದಲ್ಲಿ ಮಾಡಿದಂತಹ ಆರೋಹಿತ ಗೌಡ ಇಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇಲ್ಲಿ ಇವ್ರಿಗೆ 2 ಶೇಡ್ ಇದೆ. 2 ಶೇಡಲ್ಲೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇವ್ರಿಗೆ ಇನ್ನೊಂದಿಷ್ಟು ಅವಕಾಶಗಳು ಬಂದ್ರೆ ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಅಂತ ನನ್ಗನ್ನಿಸ್ತು. ಇನ್ನು ಪ್ರಮೋದ್ ಶೆಟ್ಟಿ ಕ್ಯಾರೆಕ್ಟರೇಷನ್ಗೆ ವೆಯ್ಟ್ ಇದೆ, ಬಟ್ ವೆಯ್ಟೇಜ್ ಇಲ್ಲ. ಇನ್ನು ಮಾಟಗಾರನ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಬಳ್ಳಾರಿ ಮಂಜು ಇನ್ನೊಂದು ಸ್ವಲ್ಪ ಆಕ್ಟಿಂಗ್ ಕಲಿಬೇಕಂತ ಅನ್ಸುತ್ತೆ. ಅವ್ರಿಗೆ ಅದೇ ಕಿರ್ಚೋದು, ಜೋರಗಳದು, ಬೇರೆ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ರೋಲ್ಗಳಲ್ಲಿ ಮಾಡ್ತಾ ಇರೋಂಥ ಆಕ್ಟಿಂಗ್ಗೆ ಸೀಮಿತ ಆಗ್ತಾರೆ ಅಂತ ನನ್ಗನ್ನಿಸ್ತು. ಯಾಕಂದ್ರೆ ಬೇರೆ ದೊಡ್ಡ ಪಾತ್ರಗಳನ್ನ ಕೊಟ್ಟಾಗ ಅವ್ರಿಗೆ ನಿಭಾಯಿಸೋದಕ್ಕಾಗಲ್ಲ. ಇನ್ನೊಂದಿಷ್ಟು ಆಕ್ಟಿಂಗ್ ಕಲಿಬೇಕು ಅವರು. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟ್ ಬಂದಿದ್ರಿಂದ ಎಷ್ಟೊಂದು ಕ್ಯೂರಿಯಾಸಿಟಿ ಅಂತ ಏನ್ ಅನ್ಸಲ್ಲ. ಯಾಕಂದ್ರೆ ತುಂಬಾ ಸಿನಿಮಾಗಳಲ್ಲಿ ಇವನೇ ಮಾಡಿರ್ಬೋದು ಅಂತ ಒತ್ತಿ ಹೇಳಿದಾಗ ಅವ್ನ್ ಬಿಟ್ಟು ಬೇರೆ ಯಾರೋ ಇದ್ದೇ ಇರ್ತಾರೆ ಕಲ್ಪ್ರಿಟ್ ಅಂತ ಅನ್ಸುತ್ತೆ ಆಡಿಯನ್ಸ್ಗೆ. ಇವಾಗೆಲ್ಲ ಆಡಿಯನ್ಸ್ ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಕ್ರೈಮ್ ಥ್ರಿಲ್ಲರ್ ಸಿನಿಮಾ ನೋಡ್ಬೇಕಾದ್ರೆ ಪಕ್ಕ ಇವ್ನ್ ಮಾಡಿರ್ಬೋದು ಅಂತ ಈಸಿಯಾಗಿ ಕಂಡುಹಿಡಿದ್ ಬಿಡ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಕಂಡುಹಿಡಿಯೋದು ಅಷ್ಟು ಈಸಿ ಅಲ್ಲ, ಬಟ್ ಕಷ್ಟನೇ.
ಬಟ್ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಬಟ್ ಸ್ಟಾರ್ಟಿಂಗಿಂದನೇ ಒಂದಿಷ್ಟು ತಲೆನೋವು ಬಂದಿದ್ದರಿಂದ ಕ್ಲೈಮ್ಯಾಕ್ಸ್ ಅಷ್ಟೊಂದು ಕನೆಕ್ಟ್ ಆಗಲ್ಲ. ಇನ್ನು ಸಿನಿಮಾದಲ್ಲಿ ತುಂಬಾ ಫ್ಲಾಸ್ ಇರೋದ್ರಿಂದ ಅದನ್ನ ಒಂದಿಷ್ಟು ಕರೆಕ್ಷನ್ ಮಾಡ್ಕೊಂಬೇಕು. ಬೇಜಾನ್ ಫ್ಲಾಸ್ಗಳಿದಾವೆ. ಯಾಕಂದ್ರೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಸಿಕ್ಕ ತಕ್ಷಣ ಎಷ್ಟೊತ್ತು ಸ್ಕ್ರಿಪ್ಟ್ ಮಾಡಿ ಎಷ್ಟೊತ್ತಿಗೆ ಸಿನಿಮಾ ಮಾಡಿ ರಿಲೀಸ್ ಮಾಡೋಣ ಅನ್ನೋ ಒಂದು ಅರ್ಜೆಂಟಲ್ಲಿ ಸಿನಿಮಾ ಮಾಡಿರೋ ಥರ ಇದೆ. ಅಲ್ಲಿ ಒಂದಿಷ್ಟು ತುಂಬಾ ವಿಷಯಗಳನ್ನ ಡಿಸ್ಕಸ್ ಮಾಡ್ಬೋದಿತ್ತು. ಈ ಎಕ್ಸಾಂಪಲ್ ಒಂದಿಷ್ಟು ಸ್ಟಾರ್ಟಿಂಗ್ ಮಹಾಜರ ಮಾಡೋ ಸೀನ್ಗಳನ್ನ ಅಲ್ಲಿ ಒಂದಿಷ್ಟು ಲಾಜಿಕ್ ಕೂರಿಸ್ಬೋದಿತ್ತು. ಪದೇ ಪದೇ ಸಾಯುವಂಥ ಸೀನ್ಗಳನ್ನ ಇಡುವ ಅವಶ್ಯಕತೆ ಇರಲಿಲ್ಲ. ಇನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಸಸ್ಪೆಂಡ್ ಮಾಡೇ ಬಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ. ಕಷ್ಟಪಟ್ಟು ಸಿನಿಮಾ ಮಾಡ್ತೀರಾ, ಹಾಗೆ ಕಷ್ಟಪಟ್ಟು ಡಿಸ್ಕಸ್ ಮಾಡಿ ಒಳ್ಳೆ ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಮಾಡಿ ಪ್ರೊಡ್ಯೂಸರ್ ದುಡ್ಡನ್ನ ಉಳಿಸಿ. ಇವತ್ತಿನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.